ಏನೋ ಇದು ನನ್ನ ಡ್ರೆಸ್ಸು ಲುಂಗಿ ಅನ್ಬಿಟ್ಟು ಲಂಗ ಹಾಕೊಂಬಂದಿದ್ಯಲ್ಲ. ಹಾಡು ನೀನೇ ಬರ್ದಿರೋದು, ಆಡಿರೋದು ನೀನೇ. ಒಂದೇ ಒಂದು ಲಿರಿಕ್ಸ್ ಮೇಲೆ ಡೌಟ್ ನನಗೆ. ಯಾವ್ದಣ್ಣ? ಜಗ್ಗ ಬೇಡ ಲುಂಗಿ ಅಂತ ಐತಲ್ಲ, ಯಾಕೆ ಜಗ್ಗಬಾರ್ದು? ಜಗ್ಗದ್ರೆ ಏನಾಯ್ತದೆ? ಅದು ಯಾರಿಲ್ದಾಗ ಜಗ್ಗಿರಿ ಏನಾಗಲ್ಲಣ್ಣ, ಮಂದ್ಯಾಗ ಜಗ್ಗಿರಿ ಏನಾದ್ರು ಆಗಬಹುದು ಅನ್ನೋ ಹಂಗ ಬಾಳು. ಹಾಡು ಹೇಳೋದು ಈಸಿನ, ಡ್ಯಾನ್ಸ್ ಮಾಡೋದು ಈಸಿನ? ಎಲ್ಲದಕ್ಕಿಂತ ನೋಡಿದ್ರೆ ಹಾಡು ಹೇಳೋದು ಈಜಿ ಅಣ್ಣ. ಆಮ್ಯಾಗ ಇವಾಗ ಒಂದೊಂದಾಗಿ ಕಲ್ಕೊಂತ ಹೊಂಟಿವಿ ನಾವು. ಡ್ಯಾನ್ಸ್ ಮಾಡಂದ್ರು ಡ್ಯಾನ್ಸ್ ಮಾಡಿದ್ವಿ. ಹೆಂಗಿತ್ತಂತ ನೀ ಹೇಳ್ಬೇಕಣ್ಣ. ಸಕ್ಕತ್ತಾಗಿತ್ತು ಬಾಲು. ಥ್ಯಾಂಕ್ ಯು. ಮಾಡಿದ್ದೆ ಎಲ್ಲರೂ ಡ್ಯಾನ್ಸ್ ನೀನು? ಆಲ್ಮೋಸ್ಟ್ ಕಮ್ಮಿ ಅಣ್ಣ. ಆಗ ಕಾರ್ಯಕ್ರಮದಾಗ ಅದು ಮಾಡ್ತಿರ್ತೀವಿ, ಸುಮ್ಮನೆ ಇಷ್ಟೇ. ಸಿನಿಮಾದಾಗೂ ಅದೇನಣ್ಣ ನಾನು ಒಂದ್ ಹತ್ರ. ಬಾಲು, ನಾನು ಡ್ಯಾನ್ಸ್ ಮಾಡಿದ್ದೆ ಎಲ್ಲಾರು ಅಂದಾಗ ಇಲ್ಲ ನೀನು ಹೇಳ್ಕೊಟ್ಟಂಗೆ ಹಂಗೆ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕು ತಾನೆ ನನ್ನ ಬಗ್ಗೆ. ಸ್ವಲ್ಪ ತಾಳ್ಮೆ ಇರ್ಬೇಕು ಅವ್ನು ಹೇಳೋವರೆಗೂ. ಹೌದಾ? ನೆಕ್ಸ್ಟ್ ಅದೇ ಹೇಳೋಣ ಅಂತ ಬಂದ ನೀನು ಅಷ್ಟ್ರಲ್ಲಿ ಬಾಯ್ ಆಗ್ತೀಯ ನೀನು. ಶ್ವೇತ, ನೀನು ಮಾಡೋ ಕೆಲಸ ಒಂದ ಎರಡ? ಅವ್ನು ಹೇಳ್ತಿದ್ದ ತಾನೆ? ನಾನೇನಾದ್ರೂ ಮಾತಾಡ್ತಿದ್ದೀನಾ? ಇಲ್ಲ 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 ಅಲ್ವಾ? ಇಲ್ಲ ಚು, ನಾನು ಮಾತಾಡ್ತಿಲ್ಲ ಚು. ಅಲ್ಲಲ್ಲ, ಮುದ್ದು ಬಂಗಾರಿ ನೀನು. ಏಯ್, ಸಕ್ಕತ್ತಾಗಿತ್ತು. ನನಗೆ ಹೊಗಳೋ ಥರ ಬಾಡ್ತೀನಿ ಅಂತ ಹೇಳ್ಬಿಟ್ಟು ಉಗಳೋ ಥರ ಮಾಡ್ದಲ್ಲ. ನೀನೊಂದ್ ನಮನಿ ವಜ್ರ ಇದ್ದಂಗಣ, ವಜ್ರ. ಅದನ್ನ ಕಲ್ಲಿನ ಮ್ಯಾಗ ಇಡ್ಲಿ ಬೇಕಾರೆ ಹೋಗಿ ತಿಪ್ಪ್ಯಾಗ ಇಡ್ಲಿ, ಅದು ಹೊಳೆಯೋದು ಮಾತ್ರ ಬಿಡಂಗಿಲ್ಲ ಅಣ್ಣ. ಅಂತ ವಜ್ರನ ನೀನು. ಅದೇ ತಿಪ್ಪೆ ಮೇಲೆ ಇಡ್ಬೇಕು. ಅದೇನೋ ಹೊಟ್ಟೆ ಅಂದಲ್ಲ ಏನಾದ? ನಮ್ ಶ್ವೇತಾ ಮೇಡಮ್ ಯಾವಾಗೂ ನಿಮ್ಮನ್ನ ರಿಜೆಕ್ಟ್ ಮಾಡ್ತಿರ್ತಾರಲ್ಲ, ಅದಕ್ಕೆ ನಾನ್ ಕೇಳಿದ್ದು, ಶ್ವೇತಾ ಮೇಡಮ್ ನಮ್ಮ ಕುರಿಗೆ ಏನ ಕಮ್ಮದ, ಮಾಳ್ವಿಕಾ ಮೇಡಮ್ ನಮ್ಮ ಕುರಿ ಅಣ್ಣಗೆ ಏನ ಕಮ್ಮಿ ಅದ, ಏನೋ ಸ್ವಲ್ಪ ತಿಂದು ಹೊಟ್ಟೆ ಡುಮ್ಮದ ಅಷ್ಟೇ. ನಾನು ಸುಮಾರು ಜನ ಹೇಳ್ತಾ ಇದ್ರು, ನನಗೆ ಗೊತ್ತಿರಲಿಲ್ಲ ಇದೇನಾ ಶಾಲೆಯಲ್ಲಿ ಸುತ್ತ ಹೊಡಿಯೋದು ಅಂದ್ರೆ. ಓ, ಗೊತ್ತಿರಲಿಲ್ಲ ನನಗೆ. ಸಖತ್ತಾಗಿ ತಿಳಿಸ್ಕೊಟ್ಟಪ್ಪ. ಇದೊಂದು ನೀತಿ ಪಾಠ ಬಗ್ಗೆ. ಸರಿ, ಇದರಲ್ಲಿ ಒಂದು ಬಹಳ ಇಂಪಾರ್ಟೆಂಟ್ ಸಾಹಿತ್ಯ ಇದೆ. ಅದಕ್ಕೆ ಪೂರಕವಾಗಿ ಪ್ರೇಮ್ ಇನ್ನೊಂದು ಹೇಳ್ತಾರೆ. ಪ್ರೇಮ ಸಾರ ಶ್ವೇತ ಅಕ್ಕ ಬೇಬಿ ಅಂತಾರ. ಇಮ್ಮಿಡಿಯೇಟ್ ಅವ್ರ ಹೆಂಡತಿ ತೋರ್ಸಿದ್ರೆ ಜ್ಯೋತಿ ಅಂತಾರ. ನಮ್ಮ ಶೋ ಎಷ್ಟು ಜನ ವಾಚ್ ಮಾಡ್ತಾ ಇದಾರೆ, ಎಷ್ಟು ಪ್ರೀತಿಯಿಂದ ವಾಚ್ ಮಾಡ್ತಾ ಇದಾರೆ ಅಂದ್ರೆ, ಮೊನ್ನೆ ಯಾವ್ದೋ ಒಂದು ಪ್ರೋಗ್ರಾಮ್ಗೆ ಹೋಗಿದ್ದೆ, ಉಪನಯನ ಪ್ರೋಗ್ರಾಮ್ಗೆ. ಒಂದು ಹೆಂಗ್ಸ್ ಬಂದ್ಬಿಟ್ಟು ನಾನು ಹೇಳೋದು, ಸರ್ ನಿಮ್ಮ ಶೋ ನಾವು ಯಾವ ಎಪಿಸೋಡು ಮಿಸ್ ಮಾಡಲ್ಲ ಸರ್, ಅಷ್ಟು ಕುತ್ಕೊಂಡು ನೋಡ್ತೀವಿ ಅಂತ. ಥ್ಯಾಂಕ್ ಯು ಮೇಡಮ್, ತುಂಬಾ ಸಂತೋಷ ಆಯ್ತು ಅಂದೆ. ಜೊತೆಲಿ ಪುಟಾಣಿ ಮಗ ಇದ್ದ, ಇವನು ನಿಮ್ಗೇನೋ ಒಂದು ಟೈಟ್ಲ್ ಇಟ್ಟಿದ್ದಾನೆ ಸರ್ ಅಂದ. ನಾನು ಏನು ಅಂದ್ರೆ ಬೇಬಿ ಅಂಕಲ್ ಅಂತ. ಎಲ್ಲರೂ ಬಂದ್ರೆ ಪೈಲೆ ಇಲ್ಲಿ ಕೂತ್ಕೊಳ್ಳಿ. ಓ ಅಯ್ಯ ಅಮ್ಮಯ್ಯ ಧರ್ಮನೇ ತಾಯಿ ತಂದೆ ಕಾಸೊಂದ ನೀಡೋ ಶಿವನೇ, ಅಮ್ಮಯ್ಯ ಧರ್ಮನೇ ಕಾಯಿ ತಂದೆ ಕಾಸೊಂದ ನೀಡೋ ಶಿವನೇ, ಕಾಸೊಂದ ನೀಡೋ ಶಿವನೇ. ಇದಕ್ ಮಧ್ಯಕ್ಕೆ ಕರ್ಕ ಬಂದು ಕೂರಿಸ್ಕೊಂಡ್ರ? ಕರ್ಕ ಬಂದು ಕೂರಿಸ್ತಾರೆ ನೀವಲ್ವಣ? ನಾನು ಆಡ್ತೀನಿ ಕೇಳಿ ಈಗ. ಪ್ರೇಮ್ ಸರ್, ಪ್ರೇಮ್ ಸರ್ ಕೇಳ್ರಿ ಸರ್, ಇವ್ರ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ಕಮೆಂಟ್ ಹೇಳ್ರಿ ಸರ್. ಏನಣ್ಣ ಹೇಳ್ದ ಆಡ ಇದು? ಕಮೆಂಟ್ಸ್ ಕೇಳ್ದೆ ಕಣ, ಎಲ್ಲ ಆಡ ಹೇಳ್ಕೊಂಡ್ ಕೂತ್ಕೊಳಕಾಯ್ತದ? ಬಾಳು ಬಂದ್ರೆ ಸ್ಟೇಜ್ ಮೇಲೆ ಸೂಪರ್ ಇರ್ತದ, ಬಾಳು ಬಂದ್ರೆ ಸ್ಟೇಜ್ ಮೇಲೆ ಸೂಪರ್ ಇರ್ತದ, ಜೊತೆಗ ಅವನ ಎಂಡ್ರು ಇದ್ರೆ ಸೂಪರ್ ಇರ್ತದ, ಮತ್ತೆ ಸೂಪರ್ ಇರ್ತದ, ಚಲೋ ಇರ್ತದ, ಮತ್ತೆ ಸೂಪರ್ ಇರ್ತದ. ನಿಮ್ ಜೊತೆ ಬರೀ ನಿಮ್ ಎಂಡ್ರು ಡ್ಯಾನ್ಸ್ ಮಾಡಿದ್ರೆ ಸೂಪರ್ ಇರ್ತದ, ಸೂಪರ್ ಇರ್ತದ, ಸೂಪರ್ ಇರ್ತದ. ಡ್ಯಾನ್ಸ್ ಮಾಡ್ಲಿಲ್ಲ ಅಂದ್ರೂ ಚಲೋ ಇರ್ತದ, ಚಲೋ ಇರ್ತದ, ಚಲೋ ಇರ್ತದ. ಶ್ವೇತು ಜೊತೆ ಮಾಡ್ಲಿಲ್ಲ ಅಂದ್ರೆ ನನಗೆ ಚಲೋ ಇರ್ತದ, ನನಗೆ ಚಲೋ ಇರ್ತದ. ನಿನಗೆ ಚಲೋ ಇದ್ರೆ ಏನು ಅವ್ರಿಗೆ ಬೇಜಾರಾಗ್ತದ, ಬೇಜಾರಾಗ್ತದ, ಬೋರ್ ಆಗ್ತದ. ವೈಕ ವೈಕ ಶ್ವೇತ ಬಂದು ಇಲ್ಲೇ ಕೂತ್ಕೊಂಡ್ರೆ ಚಂದ ಇರ್ತದ, ಚಂದ ಇರ್ತದ.